ಕಾಂಗ್ರೆಸ್ಸು BJP ಒಂದೇ ನಾಣ್ಯದ ಎರಡು ಮುಖಗಳು. ಇನ್ನು ವಾಲ್ಮೀಕಿ ಹಗರಣ ಮುಡ ಅಕ್ರಮ ಆರೋಪ ಪ್ರಸ್ತಾಪಿಸಿ ಪ್ರತಿಪಕ್ಷ BJP ರಾಜ್ಯ ಸರ್ಕಾರವನ್ನು ಕಟ್ಟಿಹಾಕಲು ಮುಂದಾಗಿದೆ. ಅಧಿವೇಶನದಲ್ಲಿ ಹಗರಣಗಳು ಸದ್ದು ಮಾಡಿದ್ದು ತೀವ್ರ ವಾಕ್ಸಮರ ನಡೆಸಿದ್ದಾರೆ. ಸದನದಲ್ಲಿ BJP ಆರೋಪಕ್ಕೆ ತಿರುಗೇಟು ನೀಡಿರುವ CM ಸಿದ್ದರಾಮಯ್ಯ ವಾಲ್ಮೀಕಿ ನಿಗಮದಲ್ಲಿ ಹಗರಣ ನಡೆದಿರುವುದು ಸತ್ಯ ಅಂತ ಮತ್ತೊಮ್ಮೆ ಬಹಿರಂಗವಾಗಿ ಒಪ್ಪಿದ್ದಾರೆ. ಆದರೆ ಹಗರಣಕ್ಕೆ ನಾನು ಹೊಣೆ ಅಲ್ಲ, ನಿಗಮದ MD ಪದ್ಮನಾಭ ಹೊಣೆ ಅಂತ ಸಿದ್ದರಾಮಯ್ಯನಂಥ ನಾಯಕರು ಹೇಳೋದಿದೆಯಲ್ಲ, ಸಹಿಸ್ಕೊಳ್ಳೋಕ್ಕಾಗಲ್ಲ. ಇದು ಪ್ರಜಾತಂತ್ರ ವ್ಯವಸ್ಥೆಗೆ ಸಿದ್ದರಾಮಯ್ಯ ಮಾಡಿದಂಥ ಅವಮಾನ. ನಾವು ಕಾರಣರು ಈ ಭೂತರಲ್ಲೋ, ಯಾರು ಅಧಿಕಾರಿ ಇರ್ತಾರೆ ಅವ ಕಾರಣ. ಸಿದ್ದರಾಮಯ್ಯನವರು ನೀವು ಹೇಳೋದಾ ಇದು? ಕೇಳಿಸ್ಕೊಳ್ಳಿ. ಅಕ್ರಮ ಆಗಿಲ್ಲ ಅಂತ ಹೇಳ್ತಾ ಇಲ್ಲ ಸರ್ಕಾರ, ನಾವು ಕೂಡ ಅಕ್ರಮ ಆಗಿದೆ ಅಂತಲೇ ಹೇಳೋದು. ಅಕ್ರಮ ಯಾರು ಮಾಡಿದ್ದಾರೆ, ಯಾರು ಜವಾಬ್ದಾರಿ ಇದ್ದಾರೆ ಅವ್ರ ಮೇಲೆ ಕ್ರಮ ತಗೋಬೇಕು. ಸಾಮಾನ್ಯವಾಗಿ ಹಣಕಾಸಿನ ವ್ಯವಹಾರನೆಲ್ಲ ನಿಭಾಯಿಸೋರು, ಅದನ್ನು ಜವಾಬ್ದಾರಿ ಮಾಡೋರು. ಯಾಕಂದರೆ ಯಾರು ಡ್ರಾಯಿಂಗ್ ಆ್ಯಂಡ್ ಡಿಸ್ಪರ್ಸಿಂಗ್ ಆಫೀಸರ್ ಇರ್ತಾರೆ ಅವ್ರ ಜವಾಬ್ದಾರಿ. ಸಾಮಾನ್ಯವಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ MD ಇದನ್ನಲ್ಲ, ವ್ಯವಸ್ಥಾಪಕ ನಿರ್ದೇಶಕ, ಅವನ ಜವಾಬ್ದಾರಿ. ಏನಪ್ಪ, ನನಗೆ ಸಿದ್ದರಾಮಯ್ಯನವರಿಂದ ಈ ಮಾತು ಕೇಳೋಕ್ಕೆ ಒಂಥರ ಕಸಿವಿಸಿ ಆಗ್ತಾ ಇದೆ. ಇದು ಹೆಂಗಿದೆ ಅಂತಂದರೆ, ನಾವು ಮನೆ ದರೋಡೆ ಮಾಡೋಕ್ಕೆ ಹೋಗಿದ್ವಿ, ಅಲ್ಲಿ 100 ಕೋಟಿ ಇತ್ತು. ನಾವು 100 ಕೋಟಿ ಕದ್ದಿಲ್ಲಪ್ಪ, 50 ಕೋಟಿ ಕದ್ದಿದ್ದೀವಿ. ಆಮೇಲೆ ನಾವು ಅದಕ್ಕೆ ಕಾರಣೀಭೂತರಲ್ಲ, ನಾವೊಂದು ಟೀಮ್ ಮಾಡಿದ್ವಿ ಕದಿಯೋಕ್ಕೆ ಅಂತ. ಅವರು ಕದ್ದಿದ್ದಾರೆ, ನಾವಲ್ಲ ಅಂತ ಹೇಳ್ದಂಗಿದೆ. ಹಗರಣ ಒಪ್ತಾರೆ ಸಿದ್ದರಾಮಯ್ಯ, ಹಗರಣ ಆಗಿದೆ ಅಂತ ಹೇಳಿ. ಬೇಸರ ಏನು ಗೊತ್ತಾ, ಸಿದ್ದರಾಮಯ್ಯನವ್ರಿಗಿಂತ ಯಾವುದೇ ಕಳಂಕ ಇರಲಿಲ್ಲ ರೀ. ಆಮೇಲೆ ಈಗಲೂ ಕೂಡ ಅವರು ದುಡ್ಡು ಮಾಡಿದ್ದಾರೆ, ಅವರು ದುಡ್ಡು ಹೊಡೆದ್ರು ಅಂತಲ್ಲ, ಯಾರನ್ನೋ ರಕ್ಷಣೆ ಮಾಡೋದಕ್ಕೆ ಇವರ ಮುಖವಾಡವನ್ನು ಬಳಸಲಾಗ್ತಾ ಇದೆ. ಅದು ದುಃಖ ಆಗ್ತಿರೋದು. ಅಂದರೆ ಮೇಲ್ನೋಟಕ್ಕೆ ಏನು ಅನ್ನಿಸ್ತಾ ಇದೆ ಅಂತಂದರೆ, ನಾಗೇಂದ್ರ ಇವರೆಲ್ಲ ಸ್ವಲ್ಪ ದುಡ್ಡು ಮಾಡಿದ್ದಾರೆ. ಆದರೆ ಮೇನ್ ದುಡ್ಡು ಇದೆಯಲ್ಲ, ಚುನಾವಣೆಗೆ ಬಳಕೆಯಾಗಿದೆ. ಆ ಚುನಾವಣೆಗೆ ಬಳಕೆಯಾದ ಕಾರಣಕ್ಕಾಗಿ ಅದು ಪಾರ್ಟಿಗೆ ಮತ್ತು ಕೇಂದ್ರ ಹೈಕಮಾಂಡ್ಗೆ ಒಂದು ಮುಜುಗರ. ನಾಗೇಂದ್ರ ಏನಾದರೂ ಬಾಯಿ ಬಿಟ್ಟರೆ ನಾಳೆ ಇವರು ಹೇಳಿದಕ್ಕೆ ನಾನು ಮಾಡಿದ್ನಪ್ಪ ಅಂತೇಳಿ ಮಾನ ಮರ್ಯಾದೆ ಹರಾಜಾಗ್ಬಿಡತ್ತೆ. ಈ ಮಾನ ಮರ್ಯಾದೆ ಹರಾಜಾಗೋದನ್ನು ತಡೆಯೋದಕ್ಕೆ ಯಾರನ್ನು ಕೊಟ್ಟಿದ್ದಾರೆ ಅಂತೇಳಿ ಸಿದ್ದರಾಮಯ್ಯನವ್ರನ್ನ ಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಯಾವತ್ತೂ ಹಿಂಗೆ ತಲೆ ತಗ್ಗಿಸಿ ಮಾತಾಡಿದ ವ್ಯಕ್ತಿತ್ವ ಅಲ್ಲ ರೀ. ಆ ಸಿದ್ದರಾಮಯ್ಯ ಆ ಥರ ಮಾತಾಡೋದು ಒಂದು ಕಸಿವಿಸಿ ಆಗತ್ತೆ. ನೋಡಿ, ಅವ್ರು ಹೇಳ್ತಾರೆ ವಾಲ್ಮೀಕಿ ನಿಗಮದ 89.63 ಕೋಟಿ ಹಣ ವರ್ಗಾವಣೆಯಾಗಿದೆ. 187 ಕೋಟಿ ಅಲ್ಲ, 89.63 ಕೋಟಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಆ ಮನೆಯಲ್ಲಿ 50 ಕೋಟಿ ಇತ್ತು, 100 ಕೋಟಿ ಇತ್ತು. ನಾವು 100 ಕೋಟಿ ಕದ್ದಿಲ್ಲ, 50 ಕೋಟಿ ಕದ್ದಿದ್ದೀವಿ. ನೀವು 1 ರೂಪಾಯಿ ಕದ್ದರೂ ಕಳ್ಳರೇ. ಹಗರಣ ನಡೆದಿದೆ ಅಂತ ಒಪ್ಪಿಕೊಂಡ ಸಿದ್ದರಾಮಯ್ಯ. ಅಕ್ರಮವಾಗಿ ಹೈದರಾಬಾದ್ನ RBL ಬ್ಯಾಂಕ್ಗೆ ಶಿಫ್ಟ್ ಆಯ್ತಂತೆ. ಸಿದ್ದರಾಮಯ್ಯ ಹೇಳ್ತಿರೋದು ಇದು, SIT ಹೇಳ್ತಿರೋದಲ್ಲ, CBI ಹೇಳ್ತಿರೋದಲ್ಲ, ಅಥವಾ ಏನು ED ಹೇಳ್ತಿರೋದಲ್ಲ. ಸಿದ್ದರಾಮಯ್ಯ 89.63 ಕೋಟಿಗಳಲ್ಲಿ 5 ಕೋಟಿ ವಾಪಸ್ ಬಂದಿದೆ. ಅಕ್ರಮ ಗೊತ್ತಾದ ಕೂಡಲೇ FIR ರಿಜಿಸ್ಟರ್ ಆಗಿದೆ. ಆದರೆ ಬೇಕೆಂದೇ ಕೆಲ ವಿಷಯ ಮುಚ್ಚಿಡ್ತಾ ಇದೆ BJP. ಶಿವಕುಮಾರ್ ಎಂಬ ಅಕ್ರಮ ವ್ಯಕ್ತಿ ಸೃಷ್ಟಿ ಮಾಡಿದ ಬ್ಯಾಂಕ್ ಸಿಬ್ಬಂದಿ ಇವರಲ್ಲವಂತೆ. ಇದುವರೆಗೂ ಶಿವಕುಮಾರ್ ಎಂಬ ವ್ಯಕ್ತಿ ಬಗ್ಗೆ ಗೊತ್ತೇ ಆಗಿಲ್ಲ. ಶಿವಕುಮಾರ್ ವಿವರ ತಿಳಿಯದೆ ಹಣ ವರ್ಗಾವಣೆಗೆ ಅವಕಾಶ ಆಗಿದೆ. ಸಿದ್ದರಾಮಯ್ಯನವರು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಒಂದು ಸೆಕೆಂಡ್ ಹೇಳ್ತಾ ಇದ್ದೀನಿ ವೀಕ್ಷಕರೇ, ಸಿದ್ದರಾಮಯ್ಯ ದುಡ್ಡು ತಿಂದರು ಅಂತಲ್ಲ ಇಲ್ಲಿ, ಅಥವಾ DK ಶಿವಕುಮಾರ್ ದುಡ್ಡು ತಿಂದರು ಅಂತಲ್ಲ. ಇವರೆಲ್ಲ ಇದರಲ್ಲ ದದ್ದಲ್ಗಿದ್ದಲ್ಲ, ಇವರು ಅಲ್ಲ, ಇವರು ಸ್ವಲ್ಪ ಏನೋ ಮೇಕೆ ಮೂತಿಗೆ ಸ್ವಲ್ಪ ಮೊಸರು ಸಿಕ್ಕಂಗೆ ಅಷ್ಟೇ. ದುಡ್ಡು ಎಲ್ಲಿಗೋಗಿದೆ ಅಂತ, ದುಡ್ಡೇ ಇಲ್ಲ ಅಲ್ಲಿ. ಎಲ್ಲಿಗೋಗಿದೆ? ಚುನಾವಣೆಗೆ ಹೋಗಿದೆ ಅನ್ನುವಂಥ ಮಾಹಿತಿಯನ್ನು ED ಮೊನ್ನೆ ಪತ್ರ ಮುಖೇನ ತಿಳಿಸಿತ್ತು. ಆಮೇಲೆ CM ಸಿದ್ದರಾಮಯ್ಯ ಇಷ್ಟಕ್ಕೆ ಸುಮ್ಮನಾಗಲಿಲ್ಲ. APMC ಹಗರಣ 47.16 ಕೋಟಿಯ ಹಗರಣ ನಡೆದಿತ್ತು. ಇದು ಯಡಿಯೂರಪ್ಪ ಕಾಲದ ಹಗರಣ ಅಂತೇಳಿ ಸಿದ್ದರಾಮಯ್ಯನವರು ಹೇಳಿದರು. ಬಸವರಾಜ ಬೊಮ್ಮಾಯಿ APMC ಸಚಿವರಾಗಿದ್ದರು. ವಾಲ್ಮೀಕಿ ನಿಗಮದಂತೆಯೇ ನಡೆದಿದ್ದ ಹಗರಣ ನಂಬರ್ 1. BJP ಇದು ಕೂಡ ಇದಕ್ಕೆ ಉತ್ತರ ಕೊಡಬೇಕು. ಇನ್ನು ಅಂಬೇಡ್ಕರ್ ಹಗರಣ 2018ರಲ್ಲಿ ಅಂಬೇಡ್ಕರ್ ನಿಗಮದಲ್ಲಿ ಹಗರಣ. ಇದೇ ಮಿಸ್ಟರ್ ಒನ್ ಆ್ಯಂಡ್ ಓನ್ಲಿ MD ಪದ್ಮನಾಭ್ ಅಂದು ಹಗರಣ ಮಾಡಿದ್ದ.
ವಾಲ್ಮೀಕಿ ನಿಗಮದ ಮಾದರಿಯಲ್ಲೇ ಹಗರಣ ಮಾಡಿದ್ದ. 4.96 ಕೋಟಿಗೂ ಹೆಚ್ಚು ಅವ್ಯವಹಾರ ಮಾಡಿದ್ದ. ಆದರೂ ಆತನನ್ನು ಆರೋಪ ಮುಕ್ತಗೊಳಿಸಿದ ಬಿಜೆಪಿ ಸರ್ಕಾರ ಆತ 4.6 ಕೋಟಿಯಿಂದ 89 ಕೋಟಿಗೆ ಅವನಿಗೆ ಪ್ರಮೋಷನ್ ಆಯಿತು. ಯಾವ ದಲಿತ ನಾಯಕರು ಮಾತಾಡಲಿಲ್ಲ. ಇನ್ನು ಬೋವಿ ಅಭಿವೃದ್ಧಿ ನಿಗಮ ಯಾದಗಿರಿಯಲ್ಲಿ 2022ರಲ್ಲಿ 87 ಕೋಟಿ ರೂಪಾಯಿ ಹಗರಣ. ಸರ್ಕಾರದ 87 ಕೋಟಿ ಹಣದ ಅಕ್ರಮ ವರ್ಗಾವಣೆ. ಯಾದಗಿರಿ ಖಾತೆಯಲ್ಲಿದ್ದ ಹಣ ವರ್ಗಾವಣೆ ಆಗಿತ್ತು. ಈ ಬೃಹತ್ ಸ್ಕ್ಯಾಮನ್ನು ತನಿಖೆ ಮಾಡ್ತಾನೇ ಇದೆ ಸಿ ಐ ಡಿ ಇನ್ನೂ ಮಾಡ್ತಾ ಇದೆ. ಅವರಿಗೆ ಡೈಲಿ ನಾವು TA ಸಂಬಳ, ಕಾರು ಗೀರು, ಪೆಟ್ರೋಲು, ಡೀಸೆಲು. ಯಾರು ದುಡ್ಡು? ನಮ್ಮ ದುಡ್ಡು. ಏನು ಅರಸು ಟ್ರಕ್ ಟರ್ಮಿನಲ್ ನಿಗಮ, ಇದೆಲ್ಲ ಆರೋಪ ಮಾಡಿದ ಯಾರು? ಸಿದ್ದರಾಮಯ್ಯ ಆರೋಪ ಮಾಡ್ತಾ ಇದ್ದಾರೆ. ಅಂದರೆ ನೀವು ನಮ್ಮ ಬುಡಕ್ಕೆ ಬಂದಿದ್ದೀರಿ, ನಾವು ನಿಮ್ಮ ಬುಡಕ್ಕೆ. ನಾನು ನಿನಗಿದ್ದರೆ ನೀನು ನನಗೆ ಅಂತ ಒಂದು ಹಾಡಿದೆಯಲ್ಲ, ಹಾಗೆ ನಮ್ಮ ವಿಚಾರಕ್ಕೆ ಬರಬೇಡ, ನಿನ್ನ ವಿಚಾರ ಹಿಂಗಿದೆ. ನೀವು ಮುಖ್ಯಮಂತ್ರಿಗಳೇ ಯಾಕೆ ತನಿಖೆ ಮಾಡಿಸ್ತಾ ಇಲ್ಲ ಇದನ್ನು? ಆಮೇಲೆ BJP ಅವರೇ, ಚಂದ್ರಶೇಖರಯ್ಯ ಆತ್ಮಹತ್ಯೆ ಮಾಡ್ಕೊಳ್ಳೋದೇ ಇದ್ದರೆ ನಿಮ್ಗೆ ಯಾವುದು ಗೊತ್ತಿಲ್ಲ. ಇವತ್ತೇನು ಹಾಡಾಡ್ತಾ ಇದ್ರಿ ಅದೇ ತೋರಿಸ್ತೀನಿ ಏನು ಮಾಡಿದ್ರಿ ನೀವು ಅಂತೇಳಿ. 2021, 22, 23 ಸಾಲಿನಲ್ಲಿ ಬೃಹತ್ ಹಗರಣ. ಇನ್ನು ಅಕ್ರಮ ಹಣ ವರ್ಗಾವಣೆಯಿಂದ 17 ಕೋಟಿ ನಷ್ಟ. ನಿಗಮದ ಮಾಜಿ ಅಧ್ಯಕ್ಷ ವೀರಯ್ಯ ಖಾತೆಗೆ 3 ಕೋಟಿ. ಆಮೇಲೆ ಒಳಗೆ ಬಂದರೆ ಸೆಪ್ಟೆಂಬರ್ 23 ಕೇಸ್ ದಾಖಲಾಗುತ್ತೆ. ನೆಕ್ಸ್ಟು ಪೊಲೀಸ್ ಇಲಾಖೆಯಿಂದ CIDಗೆ ವರ್ಗಾವಣೆ ಆಗುತ್ತೆ. ಅದು ಇನ್ನು ಗಂಗಾ ಕಲ್ಯಾಣ ಯೋಜನೆ ಮೊನ್ನೆ ನಡೀತು. ಗಂಗಾ ಕಲ್ಯಾಣ ಯೋಜನೆ ಯಾರಿಗೆ? ಗಂಗಾ ಕಲ್ಯಾಣ ಯೋಜನೆ ದುಡ್ಡು ಅಂಬೇಡ್ಕರ್, ಬೋವಿ, ಆದಿಜಾಂಬವ ಮುಂತಾದ ನಿಗಮ. ಯಾರೆಲ್ಲ ಎಲ್ಲರೂ ಇರೋದು? ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ದಲಿತ್. ಯಾರಾದರೂ ಬಂದ್ರಾ? ದಲಿತ್ ಪ್ರಕೋಷ್ಠ, ಪರಿಶಿಷ್ಟ ಜಾತಿ ಪ್ರಕೋಷ್ಠ, ಪರಿಶಿಷ್ಟ ಜಾತಿ ವಿಭಾಗ, ಇಲಾಖೆ. ಕಾಂಗ್ರೆಸ್ ಆಫೀಸ್ ಒಳಗೆ ಹೋಗಿ ಎಲ್ಲ ಅವ್ರಿಗೆ ಚೇಂಬರ್ ಇದೆ. BJP ಆಫೀಸ್ ಒಳಗೆ ಹೋಗಿ ಎಲ್ಲರಿಗೂ ಒಂದೊಂದು ಚೇಂಬರ್ ಇದೆ. ಅವರೊಂದು ಬ್ಯಾಡ್ಜ್ ಹಾಕೊಂಡ್ಬರ್ತಾರೆ, ನಾವು ಇದರ ನಿಗಮದ ಅಧ್ಯಕ್ಷ ಮತ್ತೊಂದು ಅಂತೇಳಿ. ಮಣ್ಣಾಂಗಟ್ಟಿ ಇಷ್ಟು ದುಡ್ಡು ಹೋಯ್ತು. ಮಾತಾಡಿದ್ರೇನ್ರಿ ನೀವು? ನೀವುಗಳೆಲ್ಲ ನಾಯಕರು, ನಿಮ್ಮನ್ನು ನಂಬಿರೋ ಸಮುದಾಯ. ಸರಿ ಹೋಯ್ತು. 430 ಕೋಟಿಗೂ ಹೆಚ್ಚು ಮೊತ್ತದ ಹಗರಣ ನಡೆದಿತ್ತು. ಇನ್ನು ಪ್ರವಾಸೋದ್ಯಮ ಇಲಾಖೆ 21-22ರಲ್ಲಿ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಹಗರಣ ನಡೆಯುತ್ತೆ. ಅಂದು ಪ್ರವಾಸೋದ್ಯಮ ಸಚಿವರಾಗಿದ್ದರು CP ಯೋಗೇಶ್ವರ್. ಈಗ ಅಣ್ಣ ಮತ್ತೆ ನಿಲ್ತಾ ಇದ್ದಾರೆ. ಎಲ್ಲಿ? BJPಯಿಂದ. ಎಲ್ಲಿ? ಚನ್ನಪಟ್ಟಣದಲ್ಲಿ. ಮತ್ತೆ ಗೆದ್ದು ಬಂದು ನೆಕ್ಸ್ಟ್ ಪ್ರವಾಸೋದ್ಯಮ ಇಲಾಖೆಯಲ್ಲಿ 47 ಕೋಟಿ ಹಗರಣ ಆಗಿತ್ತು. ಮೊನ್ನೆ ನಡೆದಿತ್ತು ಕಿಯೋನಿಕ್ಸ್ ಹಗರಣ. 19ರಿಂದ 23ರ ಅವಧಿಯಲ್ಲಿ ಬೃಹತ್ ಹಗರಣ. ಕಂಪ್ಯೂಟರ್, ಲ್ಯಾಪ್ಟಾಪ್, UPS, CCTV ಕ್ಯಾಮರಾ, ಸ್ಮಾರ್ಟ್ ತರಗತಿ ಉಪಕರಣ, ಟೇಬಲ್ ಸೇರಿದಂತೆ ಎಲ್ಲ ಸಾಮಗ್ರಿಗಳ ಖರೀದಿ, ಪೂರೈಕೆಯಲ್ಲಿ ಅವ್ಯವಹಾರ. 500 ಕೋಟಿ ಮೊತ್ತದ ಹಗರಣ. ಕಾಂಗ್ರೆಸ್ಸು ಮಾತಾಡಲಿಲ್ಲ, BJP ಮಾತಾಡಲಿಲ್ಲ. ನಾನು ನಿನಗಿದ್ದರೆ ನೀ ನನಗೆ. ಹಗರಣದಲ್ಲಿ ಅಷ್ಟು